ನಮಸ್ಕಾರ ಎಲ್ರಿಗೂ ವಿದ್ಯಾ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಣಲಿನಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಕೇಕ್ ಮಾಡ್ತಾ ಇದ್ದೀನಿ. ಈ ಕೇಕ್ ನೋಡ್ತಾ ಇದ್ರೇ ತುಂಬಾ ಅಟ್ರಾಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ಈ ಕೇಕ್. ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋವಂಥ ಕೇಕ್ ರೆಸಿಪಿ ಇದು. ಮಕ್ಕಳಿಂದ ದೊಡ್ಡೋರ್ವರೆಗೂ ಇಷ್ಟ ಆಗುವಂಥ ಕೇಕ್ ಇದು. ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ಮುಟ್ತಾ ಇದ್ದರೆ ಹಾಗೆ ಸ್ಪಾಂಜ್ ಮುಟ್ಟಿದಷ್ಟು ಫೀಲಿಂಗ್ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಸಹ ಮಾಡೋದು, ಯಾವುದೇ ರಿಸ್ಕ್ ಇಲ್ಲ. ನಮ್ಮ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡೋವಂಥ ಕೇಕ್ ಇದು. ತುಂಬ ಅದ್ಭುತವಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಒಂದು ಅಟ್ರಾಕ್ಟ್ ಆಗಿರೋಂಥ ಜೀಬ್ರಾ ಕೇಕ್ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಈಸಿಯಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಡ್ರೈ ಮತ್ತು ವೆಟ್ ಸಪ್ರೇಟಾಗಿ ಇಟ್ಟಿದ್ದೀನಿ. ಕೋಕೋ ಪೌಡರ್ ಒಂದು ಇಲ್ಲಿ ಜಾಗ ಅಡ್ಜಸ್ಟ್ ಆಗಲಿ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1 ಚಮಚದಷ್ಟು ಬೇಕಿಂಗ್ ಪೌಡರ್ ಬೇಕಾಗುತ್ತೆ, ಮತ್ತು ಅರ್ಧ ಚಮಚದಷ್ಟು ಸೋಡಾ ಬೇಕಾಗುತ್ತೆ. ಅಡುಗೆ ಸೋಡಾನಾದರೂ ನೀವು ಯೂಸ್ ಮಾಡ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡರ್, ಹಾಗೆ 1 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ಬೇಕಾಗುತ್ತೆ, 1/4 ಕಪ್ಪಷ್ಟು ಎಣ್ಣೆ, ಮತ್ತು 1/4 ಕಪ್ಪಷ್ಟು ಹಾಲು, ಹಾಗೆ ಅರ್ಧ ಕಪ್ಪಷ್ಟು ಮೊಸರು ಬೇಕಾಗುತ್ತೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೊಳ್ಬೇಕಾಗತ್ತೆ. ಹಾಲು, ಮೊಸರು, ಎಣ್ಣೆ ಏನು ತೊಗೊಂಡಿದ್ದೀವಿ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪ್ರಮಾಣ ಬಂದು 1/3 ಕಪ್ ಮತ್ತು ಅದ್ರ ಜೊತೆಗೆ 2 ಚಮಚದಷ್ಟು ಬೇಕಾಗುತ್ತೆ. ಸೊ ಅದಕ್ಕೆ ಕೇಕ್ ಹಿಟ್ಟೇನು ನಾವು ಹಾಕ್ಕೊಳ್ತೀವಲ್ಲ ಅದನ್ನು ನೋಡಿಕೊಂಡು ಗಟ್ಟಿ ಇತ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು, ನೀರನ್ನು ಮಾತ್ರ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ಎಣ್ಣೆ ಎಸೆನ್ಸ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಬೇಗ ಸಕ್ಕರೆ ಕರಗುತ್ತೆ ಅನ್ನೋದಕ್ಕೋಸ್ಕರ ಸಕ್ಕರೆನ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳೋದು. ಇಲ್ಲಾಂದರೆ ಮಾಮೂಲಿ ಸಕ್ಕರೆನೇ ಸಹ ನೀವು ಯೂಸ್ ಮಾಡ್ಬೋದು. ಈಗ ಇದು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಎಣ್ಣೆ, ಹಾಲು, ಮೊಸರು ಎಲ್ಲದರ ಜೊತೆಗೆ ನೀಟಾಗಿ ಬೆರಿಬೇಕು. ಈಗ ಎಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಜರಡೆ ಸಹಾಯದಿಂದ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಇವು ಮೂರನ್ನು ಹಾಕ್ಕೊಂಡು ಜರಡೆ ಇಟ್ಕೊಳ್ತೀನಿ. ಜರಡೆ ಇಟ್ಕೊಳ್ಳೋ ಕಾರಣ ನಾವು ಗಂಟೇನ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ. ಈಗ ನೋಡಿ ಇಲ್ಲಿ ಕಪ್ಪಗೊಂದು ಕಾಣಿಸ್ತಾ ಇರ್ಬೋದು, ಅದು ಹುಳ ಅಲ್ಲ, ಓಂಕಾಳದು. ಸೊ ಈ ಥರ ಏನಾನ ಇದ್ದರೆ ಕೇಕಲ್ಲಿ ಮಿಕ್ಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಜರಡೆ ಇಟ್ಕೊಂಡು ಹಾಕೊಳ್ಳೋದು ಒಳ್ಳೆಯದು. ಈಗ ಹಿಟ್ಟೆಲ್ಲ ಜರಡೆ ಇಟ್ಕೊಂಡಿದ್ದಾದಮೇಲೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಹೇಳ್ತೀವಿ. ಈ ರೀತಿಯಲ್ಲೇ ನಾವು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಓವರಾಗಿ ಮಿಕ್ಸ್ ಆಗೋದಿಲ್ಲ. ಹಿಟ್ಟು ಕರೆಕ್ಟಾಗಿ ಯಾವ ಪ್ರಮಾಣದಲ್ಲಿ ಇರಬೇಕೋ ಅದೇ ಪ್ರಮಾಣದಲ್ಲಿ ಬರುತ್ತೆ. ಗಂಟೆಲ್ಲ ನೀಟಾಗಿ ಬಿಡಿಸ್ಕೊಳ್ಳುತ್ತೆ. ತುಂಬ ಮೃದುವಾಗಿ ಗಂಟಿಲ್ದಿರ ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜೋರಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕೇಕ್ ಆವಾಗ ತುಂಬ ಸಾಫ್ಟಾಗಿ ಬರೋದಿಲ್ಲ. ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಂಥ ಹಿಟ್ಟಲ್ಲಿ 2 ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಅದು ನೀಟಾಗಿ ಮೆಷರ್ಮೆಂಟ್ ಬರಲಿ ಅನ್ನೋದಕ್ಕೋಸ್ಕರ ನಾನೊಂದು ಕಪ್ ಮುಖಾಂತರ ಒಂದೇ ಅಳತೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಹಿಟ್ಟನ್ನು ನಾನು ಮಾಡ್ಕೊಂಡಿದ್ದಾಗಿದೆ. ಒಂದರಲ್ಲಿ ನಾನಿವಾಗ ಕೋಕೋ ಪೌಡರನ್ನು ಸೇರಿಸ್ಕೊಳ್ತೀನಿ. ಈ ಕೋಕೋ ಪೌಡರನ್ನು ಜರಡೆ ಹಿಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲೂ ಏನಾದರೂ ದಪ್ಪ ಗಂಟು ಆ ಥರ ಏನಾನ ಇತ್ತು ಅಂದರೆ ಅದೆಲ್ಲ ಸೆಪ್ರೇಟ್ ಆಗಬೇಕು, ಅದಕ್ಕೋಸ್ಕರ. ಈಗ ಇದನ್ನು ಜರಡೆ ಇಟ್ಕೊಂಡಿದ್ದಾಗಿದೆ. ನಾನು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಕೋಕೋ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ಹಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಇದು ಸ್ವಲ್ಪ ಗಟ್ಟಿ ಇದೆ. ಇದನ್ನು ತೆಳು ಮಾಡ್ಕೊಳ್ಬೇಕು ಅಂದರೆ ಹಾಲನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಯಾವುದೇ ಕಾರಣಕ್ಕೂ ಸೇರ್ಸೋಕ್ಕೆ ಹೋಗಬೇಡಿ. 1-2 ಟೇಬಲ್ ಸ್ಪೂನಷ್ಟು ಹಾಲಾದರೆ ಸರಿ ಹೋಗುತ್ತೆ. ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈಸಿಯಾಗಿ ಫ್ಲೋ ಆಗಬೇಕು, ಗಟ್ಟಿಯಾಗಿ ನಿಂತ್ಕೊಳ್ಬಾರ್ದು. ಅಂದರೆ ನಾವು ಮೌಲ್ಡಲ್ಲಿ ಹಾಕಿದವಾಗ ಈಸಿಯಾಗಿ ಸ್ಪ್ರೆಡ್ ಆಗಬೇಕಾಗತ್ತೆ, ಒಂದೇ ಕಡೆಗೆ ಸ್ಟಿಕ್ಕಾಗಿ ಕೂತ್ಕೊಳ್ಬಾರ್ದು. ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ನೀವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನೊಂದು ಮೌಲ್ಡ್ಗೆ ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ
1 ಚಮಚದಷ್ಟು ಮೈದಾ ಹಿಟ್ಟು, ಇದನ್ನು ಅಷ್ಟೇ ಎಲ್ಲ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಣ್ಣೆ ಮತ್ತು ಮೈದಾ ಹಿಟ್ಟು ಎರಡೂ ಹಾಕೊಳ್ಳೋದ್ರಿಂದ ಕೇಕ್ ಬೇಕಾಗಿದ್ದಾದಮೇಲೆ ನಾವು ಅದನ್ನು ಈಸಿಯಾಗಿ ಅನ್ಮೋಲ್ಡ್ ಮಾಡ್ಬೋದು. ಚೂರು ಕಚ್ಕೊಳ್ಳೋದಿಲ್ಲ ಪಾತ್ರೆಗೆ. ಸೈಡಲ್ಲೂ ಸಹ ಸವರ್ಕೊಳ್ಳಿ, ಯಾಕಂದರೆ ಕೇಕ್ ಉಬ್ಬಿ ಬರುತ್ತೆ ಮೇಲ್ಗಡೆಗೆ. ಸೊ ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಈಗ ಇದು ರೆಡಿಯಾಗಿದೆ. ಇವಾಗ ಹೇಗೆ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಬೇಕು ಅನ್ನೋದು ತೋರಿಸ್ತೀನಿ. ಮೊದಲಿಗೆ ಯಾವುದಾದ್ರೂ ಒಂದು ಕಲರ್ ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಕೋಕೋ ಬ್ಯಾಟರ್ ಹಾಕ್ಕೊಂಡಿದ್ದೀನಿ. ಕೇಕ್ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಒಂದು ಸತಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈವನ್ನಾಗಿ ಅದು ಸ್ಪ್ರೆಡ್ ಆಗಬೇಕು. ಆ ಥರ ಮಾಡಿಕೊಂಡು ಅದಾದಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಫ್ಲೇವರ್ದು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ನಾನಿಲ್ಲಿ ವೆನಿಲಾ ಫ್ಲೇವರ್ದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದೂ ಅಷ್ಟೇ ನೋಡಿ, ಒಂದೇ ಕಡೆ ಕೂತಿರಬಾರ್ದು, ಈವನ್ನಾಗಿ ಸ್ಪ್ರೆಡ್ ಆಗಬೇಕು. 2 ಸತಿ ನೀವು ಟ್ಯಾಪ್ ಮಾಡಿದ್ರೆ ಅಥವಾ ತಟ್ಟಿದ್ರೆ ಸರಿ ಹೋಗುತ್ತೆ. ಈಗ ಇದ್ರ ಮೇಲ್ಗಡೆಗೆ ಮತ್ತೆ ಚಾಕೋ ಫ್ಲೇವರ್ದು ಎಷ್ಟು ಹಗ್ಲ ಕವರ್ ಆಗುತ್ತೆ ನೋಡಿಕೊಂಡು 2 ಅಥವಾ 3 ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ಅದು ಈವನಾಗಿ ಸ್ಪ್ರೆಡ್ ಆಗಬೇಕು. ಮತ್ತೆ ಇಲ್ಲಾಂದರೆ ಒಂದೇ ಕಡೆಗೆ ಕೂತ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ಆಲ್ಟರ್ನೇಟಾಗಿ ಒಂದೊಂದೇ ಕಲರ್ದು ಒಂದ್ರ ಮೇಲೆ ಒಂದು ಹಿಂಗೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ಫೈನಲಿ ಏನಾಗುತ್ತೆ, ಒಂದು ಡಾಟಿಗೆ ನಿಂತ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ರೇ ನಮಗೆ ಅದು ಝೀಬ್ರಾ ಕೇಕ್ ಥರ ಕಾಣಿಸುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಕಾಂಬಿನೇಷನಲ್ಲಿ ಬರುತ್ತೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಸಹ ಇದು ಅಟ್ರಾಕ್ಟ್ ಆಗುತ್ತೆ. ಕೇಕ್ ಹಿಟ್ಟು ಏನಿದೆ, ಚಾಕ್ಲೇಟ್ ಆಗಿರ್ಬೋದು, ವೆನಿಲಾದಾಗಿರ್ಬೋದು, ಇದು ಪೂರ್ತಿ ಖಾಲಿ ಆಗೋವರೆಗೂ ಇದೇ ಪ್ರೊಸೀಜರ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ಒಂದು ಚಿಕ್ಕದು ಸರ್ಕಲ್ ಅಥವಾ ಡಾಟ್ ಹಂಗೆ ಬರುತ್ತೆ, ಅಲ್ಲಿವರೆಗೂ ಇದನ್ನು ಹಾಕ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ನೋಡಿ, ಪ್ರತಿ ಸತಿ ಹಾಕಿದ್ದಾದ್ಮೇಲೂ ಒಂದು ಸತಿ ಈಗ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಅದು ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಬಾಣಲಿನಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಬಿಸಿಗೆ ಇಟ್ಕೊಳ್ಬೋದು. ಇದೊಂದು 5ರಿಂದ 10 ನಿಮಿಷ ಬಿಸಿ ಆದರೆ ಸಾಕಾಗತ್ತೆ. ಇದೇ ಕಲ್ಲುಪ್ಪನ್ನ ನೀವು ಮತ್ತೆ ಬೇಕಿಂಗ್ಗೆ ಯೂಸ್ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ ನಾನು ಬಾಣಲಿನಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ, ಸೊ ಅದಕ್ಕೆ ಬಾಣಲಿನಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಬೇಕಾಗಿದ್ದರೆ ಕುಕ್ಕರ್ನಲ್ಲೂ ಸಹ ಮಾಡ್ಬೋದು. ಉಪ್ಪಿನ ಮೇಲೆ ಒಂದು ಸ್ಟ್ಯಾಂಡ್ ಅಥವಾ ಬಟ್ಲು ಏನಾದರೂ ಒಂದು ಡೈರೆಕ್ಟಾಗಿ ಮೌಲ್ಡಿಗೆ ಟಚ್ ಆಗದಿರ ಇರೋ ಹಾಗೆ ಇಟ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು 5ರಿಂದ 10 ನಿಮಿಷ ಬಿಸಿಯಾಗಕ್ಕೆ ಬಿಟ್ಬಿಡೋಣ. ಮೀನ್ವೈಲ್ ನಾವು ಬ್ಯಾಟರ್ ಸಹ ರೆಡಿ ಮಾಡ್ಕೊಳ್ಬೋದು. 2 ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ಈಗ ಇಲ್ಲಿ ಪಾತ್ರೆ ಎಲ್ಲ ಬಿಸಿಯಾಗಿದೆ. ಒಂದು ಸತಿ ಟ್ಯಾಪ್ ಮಾಡಿಬಿಟ್ಟು ಇದನ್ನು ಕಮ್ಮಿ ಉರಿನಲ್ಲಿ, ನಿಮ್ಮ ಸ್ಟೌವಲ್ಲಿ ಇರೋವಂಥದ್ರಲ್ಲೇ ಕಮ್ಮಿ ಉರಿ ಇದರಲ್ಲಿ ಇಟ್ಬಿಟ್ಟು ಇದನ್ನು 20ರಿಂದ 25 ನಿಮಿಷ ಬೇಕಾಗೋದಕ್ಕೆ ಬಿಡಬೇಕಾಗತ್ತೆ. ಮಧ್ಯದಲ್ಲಿ ಒಂದೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಬೇಕಾದ್ರೆ ಟೂತ್ ಪಿಕ್ನ ಯಾವುದೇ ಕಾರಣಕ್ಕೂ ಸೈಡಲ್ಲಿ ಚುಚ್ಚಕ್ಕೆ ಹೋಗಬೇಡಿ. ಅದು ತುಂಬ ಬೇಗ ಸೈಡಲ್ಲೆಲ್ಲ ಬೆಂದೋಗುತ್ತೆ. ಮಧ್ಯದಲ್ಲಿ ಯಾವಾಗಲೂ ಚೆಕ್ ಮಾಡಿ ನೋಡಿ. ನೋಡಿ ಈ ಥರ ಇನ್ಸರ್ಟ್ ಮಾಡಿದವಾಗ ಯಾವುದೇ ರೀತಿ ಅಂಟ್ಕೊಳ್ಬಾರ್ದು. ಹಾಗೆ ಕೇಕ್ನ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸೈಡಲ್ಲೆಲ್ಲ ಈ ರೀತಿ ಚಾಕು ಸಹಾಯದಲ್ಲಿ ಬಿಡಿಸ್ಕೊಳ್ಬೇಕಾಗತ್ತೆ. ಬಿಡಿಸ್ಕೊಂಡು ಆಮೇಲೆ ಇದನ್ನು ಓಪನ್ ಮಾಡಬೇಕು. ತುಂಬ ಈಸಿಯಾಗಿ ಬಂದುಬಿಡುತ್ತೆ ಕೇಕ್. ಇದು ತುಂಬ ಈಸಿ ಸಹ ಮಾಡೋದು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಇದು. ಅದಕ್ಕೇ ನೀವು ಮೊಸರು ಬದಲಾಗಿ ಮೊಟ್ಟೆನೂ ಸಹ ಸೇರಿಸ್ಬೋದು. ಮೊಟ್ಟೆನ ನೀವು ಸೇರಿಸೋದಾದರೆ ಅದು ಇನ್ನೂ ತುಂಬ ಚೆನ್ನಾಗಿ ಹುಬ್ಬುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಮೊಟ್ಟೆ ತಿಂದಿರೋ ಇರೋರು ಈ ರೀತಿ ಮೊಸರನ್ನ ಸಹ ಸೇರಿಸ್ಕೊಳ್ಬೋದು. ಈಗ ಕಟ್ ಮಾಡಿರೋಂಥ ಪೀಸ್ನ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಸ್ಪಾಂಜ್ನ ಮುಡ್ದಂಗೆ ಫೀಲಿಂಗ್ ಅನಿಸುತ್ತೆ. ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ಕೇಕ್ ಅಂತೂ. ಆ ಕಲರ್ ನೋಡ್ತಾ ಇದ್ರೇ ತುಂಬ ಅಟ್ರಾಕ್ಟ್ ಅಂತ ಅನಿಸುತ್ತೆ. ಹೇಗೆ ಮಾಡಿರ್ಬೋದು ಈ ಕೇಕ್ನ ಅಂತಲೇ ಫಸ್ಟ್ ಫೀಲಿಂಗ್ ಬರುತ್ತೆ ನೋಡ್ತಾ ಇದ್ರೇ. ತುಂಬ ಸಿಂಪಲ್ ಅಲ್ಲ ಇದು. It's so hot. It's so hot. Not too hot. You can heat. It's warm. How is it? It's the taste. Tasty? Yes. Okay. You like this? I loved it. I would 3,000. You love me 3,000? Oh, I love you, dear. ನಿಮಗೂ ಈ ಕೇಕ್ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.